ಕೋವಿಡ್ ಬಂದ ಸಮಯದಲ್ಲಿ ಮನೇಲಿ ಕೂತ್ಕೊಂಡು ಸಮಯ ಹೋಗದೇ ಇದ್ದಾಗ 10 ಕಾದಂಬರಿಗಳು ಬರೆದೆ. ಅದರಲ್ಲಿ ಈ ಲೇಪ ಕೂಡ ಒಂದು. ಏನಂತ ಅಂದರೆ, ಈಗ ಬೇರೆ ಕಡೆ ಎಲ್ಲ ಪಾಪ ಮಾಡಿದ್ರೆ ಅವ್ರಿಗೆ ದೇವ್ ದೇವರಿರುವಂಥ ಊರಿಗೆ ದೇವಸ್ಥಾನಕ್ಕೆ ಹೋದರೆ ಅವ್ರ ಪಾಪ ಪರಿಹಾರ ಆಗುತ್ತೆ ಅಂತಾರೆ. ಆದರೆ ಅಲ್ಲೇ ಬಂದು ಪಾಪ ಮಾಡೋರಿಗೆ ಅದು ವಜ್ರಲೇಪ, ಅದನ್ನು ಯಾವತ್ತೂ ತೆಗಿಯೋಕ್ಕಾಗಲ್ಲ. ಅಂಥ ಒಬ್ಬ ಪಾಪಿಯ ಕಥೆ ಇದು. ಅವನು ಏನೇನೋ ಮೋಸಗಳು ಮಾಡ್ತಾನೆ, ದುಷ್ಟತನ ಮಾಡ್ತಾನೆ. ಆದರೆ ಯಾವಾಗಲೂ ಒಂದು ಸಲ ಮಾಡಬಾರ್ದು ಒಂದು ಮಾಡಿದಾಗ ಅವನ ಪಾಪ ಅಟ್ಟಿಸ್ಕೊಂಬರುತ್ತೆ. ಅದನ್ನು ಮಾಡೋಕ್ಕೆ ಒಂದು 3-4 ಜನ ಇವರು ಪೊಲೀಸ್ನವರು. ಇಲ್ಲಿ ನಾನು ಉದ್ಧವ ಅಂತ ಒಂದು ಹೆಸರು ಉಪಯೋಗಿಸಿದ್ದೀನಿ. ಈ ಕಾದಂಬರಿಯಲ್ಲಿ ನಾನು ಸ್ವಲ್ಪ ಉದ್ಧವ ಗೀತೆ ಬಗ್ಗೆ ಬರೆದಿದ್ದೀನಿ. ಉದ್ಧವ ಗೀತೆನ ಅನೇಕ ಕಡೆ ಉಪಯೋಗಿಸ್ಕೊಂಡಿದ್ದೀನಿ. ಹೇಗೆ ಅವರು ಬೇರೆ ಕಡೆ ವೇಷ ಮರೆಸ್ಕೊಂಡು ಬೇರೆ ಕಡೆ ಹೋಗಿ ಒಟ್ಟಿನಲ್ಲ ದುಷ್ಟನ್ನು ಮಟ್ಟ ಹಾಕೋಕ್ಕೆ ಏನೇನು ಸಾಧ್ಯನೋ ಅದೆಲ್ಲ ಮಾಡ್ತಾರೆ. ಕೊನೆಗೆ ಅವನ ಮಗ ಮತ್ತು ಹೆಂಡತಿ ಕೂಡ ಇವರಿಗೆ ಸಹಾಯ ಮಾಡ್ತಾರೆ. ಹೀಗೆ ಕತೆ ಓಡ್ತಾ ಇರುತ್ತೆ, ಎಲ್ಲೂ ನಿಲ್ಲಲ್ಲ. ನನಗೆ ಇಷ್ಟವಾಗಿ ಬರೆದೆ, ಯಾಕೆಂದರೆ ವಾರಕ್ಕೊಂದು ಚಾಪ್ಟರ್ ಬರಿತಾ ಇದ್ದರೆ ನನಗೆ ಭಾಳನೇ ಖುಷಿಯಾಗಿ ಬರೆದೆ. ಏನು ಈಗ ಅನುಮಾನಗಳು ಗಲಿಬಿಲಿಗಳು ಏನೂ ಇರಲ್ಲ, ಕನ್ಫ್ಯೂಷನ್ನು. ಲೇಪ ಬರೆದ ಮೇಲೆ ನನಗನ್ನಿಸ್ತು ಉದ್ಧವ ಗೀತೆ ಬಗ್ಗೆ ಇನ್ನೊಂದಿಷ್ಟು ಬರಿಬೇಕು ಅಂತ. ಯಾಕೆಂದರೆ ಅನೇಕ ಜನ ಬರೆದರು, ನಿಮ್ಮಿಂದ ನಮಗೆ ಉದ್ಧವ ಗೀತೆ ಅಂತ ಒಂದಿದೆ ಅಂತ ಗೊತ್ತಾಯಿತು ಅಂತ. ಇದು ಇನ್ನೇನು ಕೃಷ್ಣನ ಇಡೀ ಸಂತತಿ ನಾಶ ಆಗೋಕ್ಕೆ ಮುಂಚೆ ಉದ್ಧವ ಅನ್ನೋ ಒಬ್ಬ ಯಾವುದೋವನ್ನು ಕರೆದುಬಿಟ್ಟು ಕೃಷ್ಣ ಅವನಿಗೆ ಗೀತೆ ಉಪದೇಶ ಮಾಡಿ ಇದನ್ನು ತೊಗೊಂಡೋಗಿ ಪ್ರಪಂಚಕ್ಕೆ ಹಂಚು, ಇನ್ನು ಇರಬೇಡ, ಇದ್ದರೆ ನೀನು ಇರಲ್ಲ, ನೀನು ಒಳೆದೋಗ್ತೀಯ. ಯಾಕೆಂದರೆ ಯಾದವಿ ಕಲಾ ಎಷ್ಟು ಕೆಟ್ಟದಾಗಿತ್ತು ಅಂತ ಭಾಗವತ ಓದಿದ್ರೆ ಗೊತ್ತಾಗತ್ತೆ. ಎಲ್ಲರೂ ಅವರವರವರೇ ಹೊಡೆದಾಡ್ಕೊಂಡು ಸಾಯ್ತಾರೆ. ನಾವು ಎಷ್ಟೋ ಕಡೆ ಈ ಪಕ್ಷಗಳಲ್ಲಿ ಅವರು ಏನಾದ್ರು ಜಗಳಗಳಾಡಿದ್ರೆ ಒಳಜಗಳಕ್ಕೆ ನಾವು ಯಾದವಿ ಕಲಹ ಅನ್ನೋದು ಅದಕ್ಕೇನೆ. ಯಾಕೆಂದರೆ ಯಾದವ್ರ ಕಲಹ ಹೆಂಗಿತ್ತು ಅಂದರೆ, ಕೈಗೆ ಸಿಕ್ಕಿದ್ದು ಜೊಂಡು ಹುಲ್ಲು ತೊಗೊಂಡು ಹೊಡೆದಾಡಿ ಸಾಯ್ತಾರೆ. ಇಂಥ ಒಂದು ಗುಂಪನ್ನು ನಾಶ ಮಾಡೋದು ಲೇಪ. ನಮಸ್ಕಾರ.